ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಕಾಣುತ್ತಿದ್ದು ಪ್ರಾಣಿ ಪಕ್ಷಿಗಳು ನೀರಿಗಾಗಿ ಪರದಾಡುವಂತಾಗಿದೆ. ಕುಡಿಯುವ ನೀರಿಗಾಗಿ ನಾಯಿಗಳು ಹಾಗೂ ಕೋತಿಗಳು ಮನೆ, ಆಫೀಸು, ಕಚೇರಿಗೆ ನುಗ್ಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಡು ಬಿಸಿಲ ಬೇಗೆಯಿಂದ ಬಳಗಿದ ಇಂದು ಸುಮಾರು ಕೋತಿಗಳು ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿಗೆ ನುಗ್ಗಿ ನೀರಿಗಾಗಿ ಪರದಾಡಿವೆ. ಕೋತಿಗಳು ನೀರಿಗಾಗಿ ಪರದಾಡುವಂತಹ ದೃಶ್ಯವನ್ನು ಕಂಡಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್ ಸಿಬ್ಬಂದಿಗಳನ್ನು ಕರೆಯದೆ ತಾವೇ ಬಕೆಟಿನಲ್ಲಿ ನೀರು ಹಿಡಿದು ಕೋತಿಗಳಿಗೆ ನೀರನ್ನು ಇಟ್ಟು ಮಾನವೀಯತೆಯನ್ನು ಮೆರೆದಿದ್ದಾರೆ. ಕೋತಿಗಳಿಗೆ ನೀರನ್ನು ಇಟ್ಟು ನಂತರ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಎಸ್ ಸುರೇಶ್, ಉರಿ ಬಿಸಿಲು ಬೇಗೆ ತಾಳಲಾರದೆ ಪ್ರಾಣಿ ಪಕ್ಷಿಗಳು ಜೀವನ ಮರಣ ಹೋರಾಟ ನಡೆಸುತ್ತಿವೆ. ಆದ್ದರಿಂದ ಮಾನವರಾದ ನಾವು ಬೇಕಾದನ್ನ ಕೇಳಿ ಪಡೆಯುತ್ತವೆ. ಮೂಕ ಪ್ರಾಣಿಗಳು ಯಾರನ್ನ ಕೇಳಬೇಕು? ಮೂಕ ವೇದನೆಯನ್ನು ಯಾರು ಅರ್ಥ ಮಾಡಿಕೊಳ್ಳಬೇಕು? ಮನೆಯ ಅಕ್ಕಪಕ್ಕ, ಮನೆಯ ಮೇಲ್ಛಾವಣಿ, ಮನೆಯ ಮೇಲೆ ಮರ ಗಿಡಗಳ ಕೆಳಗೆ ನೀರು ಹಾಗೂ ಸ್ವಲ್ಪ ಆಹಾರವನ್ನು ಇಡುವ ಮೂಲಕ ಮೂಕ ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕಿದೆ ಎಂದು ಮನವಿ ಮಾಡಿದರು.